ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಾಂಡೇಲಿ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರು, ನಿವೃತ್ತ ಯೋಧರು ಹಾಗೂ ಆರಕ್ಷಕ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ದಾಂಡೇಲಿಯ ನಗರಸಭೆಯ ಆಶ್ರಯದಲ್ಲಿ ನಡೆಯಿತು. ಸ್ವಾತಂತ್ರ್ಯ ಹೋರಾಟಗಾರರು, ನಿವೃತ್ತ ಯೋಧರು ಹಾಗೂ ಆರಕ್ಷಕರಿಗೆ ಕನ್ನಡದ ಪುಸ್ತಕವನ್ನ ನೀಡುವ ಮೂಲಕ ಗೌರವಿಸಿ ಮಾತನಾಡಿದ ಶಾಸಕ ಆರ್.ವಿ. ದೇಶಪಾಂಡೆಯವರು, ಈ ದೇಶ ಸ್ವತಂತ್ರ ಪಡೆಯುವುದರ ಹಿಂದೆ ಅನೇಕ ಹಿರಿಯ ತ್ಯಾಗ ಬಲಿದಾನಗಳ ಹೋರಾಟವಿದೆ. ಅವರನ್ನ ಸ್ಮರಿಸುವ ಕೆಲಸ ನಿತ್ಯವಾಗಬೇಕು. ಜೊತೆಗೆ ಸ್ವಾತಂತ್ರ್ಯ ದಿನದ ಭಾಗವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರನ್ನು ಹಾಗೂ ನಿವೃತ್ತ ಯೋಧರನ್ನು ಮತ್ತು ಆರಕ್ಷಕರನ್ನ ಸನ್ಮಾನಿಸುವ ಕಾರ್ಯ ಅತ್ಯಂತ ಮಹತ್ವವಾದದ್ದು ಎಂದರು. ಯಾರು ರಾಷ್ಟ್ರಕ್ಕೆ ತ್ಯಾಗ ಬಲಿದಾನ ಮಾಡಿದ್ರು ಅವ್ರು ನೆನೆಸ್ಬೇಕಾಗ್ತದೆ, ಸ್ಮರಿಸಬೇಕಾಗ್ತದೆ. ಇವತ್ತು ಸ್ವಾತಂತ್ರ್ಯದ ಲಾಭ ನಿಮಗೆಲ್ಲ ಆಗ್ತಾ ಇದೆ. ಆದರೆ ಅಸಂಖ್ಯ ಜನ, ಮಹಿಳೆಯರು ಬಂದರು, ಯುವಕರು ಬಂದರು, ರಾಷ್ಟ್ರಕ್ಕೆ ತ್ಯಾಗ ಬಲಿದಾನ ಮಾಡಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮೌಲಾನಾ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇದು ಹೇಳ್ತಾ ಹೋದರೆ ನಾನು ಹಲವಾರು, ಜವಾಹರ್ಲಾಲ್ ನೆಹರು ಇರ್ಬೋದು. ಅಷ್ಟೇ ಅಲ್ಲ, ನಮ್ಮ ರಾಜ್ಯದಿಂದ, ನಮ್ಮ ಈ ಭಾಗದಿಂದ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರನ್ನು, 40 ನಿವೃತ್ತ ಯೋಧರನ್ನು, 18 ಆರಕ್ಷಕ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್, ಪೌರಾಯುಕ್ತ ರಾಜಾರಾಂ ಪವಾರ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಡಿವೈಎಸ್ಪಿ ಶಿವಾನಂದ್ ಕಟಗಿ ಉಪಸ್ಥಿತರಿದ್ದರು. ಪೌರಾಯುಕ್ತ ರಾಜಾರಾಂ ಪವಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಶಿಕ್ಷಕ ಸೀತಾರಾಮ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು. ನಗರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೊಹಮ್ಮದ್ ಗೌಸ್, ಭೀಮಣ್ಣ ಎಂ ಸೂರಿ, ಸಿಪಿಐ ದಾಂಡೇಲಿ, ಶ್ರೀ ಆರ್ ಗಡ್ಡೇಕರ್, PSI, ಶ್ರೀ ಕೃಷ್ಣಗೌಡ ಎನ್ ಅರಕೇರಿ, PSI, ಶ್ರೀ ಬಸವರಾಜ್ ಒಕ್ಕುಂದ್, ASI, ಶ್ರೀ ಮಹಾವೀರ್ ಡಿ ಕಾಂಬ್ಳೆ, ASI, ಶ್ರೀ ವೆಂಕಟೇಶ್ ಎಚ್ ತಗ್ಗಿನ್, ASI, ಶ್ರೀ ರವಿ ನಾನ್ಯಕ್, CHC, ಪೊಲೀಸ್ ಉಪಾಧೀಕ್ಷಕರ ಕಚೇರಿ. ಇಂದಿನ ಮಕ್ಕಳಿಗೆ ಸೈನಿಕರ ದೇಶಪ್ರೇಮ, ಅವರ ಕಾರ್ಯನಿಷ್ಠೆಯ ಕುರಿತು ತಿಳಿಸಿ ಸೈನ್ಯಕ್ಕೆ ಸೇರುವಂತೆ ಪ್ರೇರೇಪಿಸುವ ಕಾರ್ಯ ನಡೆಸಬೇಕಿದೆ ಎಂದು ಕಾರ್ಯನಿರ್ವಾಹಕ ಇಂಜಿನಿಯರ್ VM ಭಟ್ಟ ಹೇಳಿದರು. ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನಿಂದ ಹಮ್ಮಿಕೊಂಡ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೃತಜ್ಞತಾ ಗೌರವ ಹಾಗೂ ನಿವೃತ್ತ ಯೋಧರಿಗೆ ಅಭಿಮಾನಪೂರ್ವಕ ಸನ್ಮಾನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಪಡೆದ ರಾಣೆಯವರ ಬಗ್ಗೆ ಇಂದಿನ ಜನತೆಗೆ ಪರಿಚಯವಿಲ್ಲ. ಅಂತಹ ದೇಶಭಕ್ತ ಯೋಧರ ಪರಿಚಯ ಮಾಡಿಕೊಳ್ಳಬೇಕಿದೆ ಎಂದರು. ಯಾವ ಹಿನ್ನೆಲೆಯಲ್ಲಿ? ಭಾರತೀಯ ಸಂಸ್ಕೃತಿಯ ಹಿನ್ನೆಲೆ, ಆಧ್ಯಾತ್ಮದ ಹಿನ್ನೆಲೆ. ಮಹರ್ಷಿ ದದೀಚಿ ಎನ್ನುವಂಥವನು ಏನು ದೇವದಾನವರಿಗೆ ಯುದ್ಧ ನಡೀತದೆ, ಆ ಸಂದರ್ಭದಲ್ಲಿ ಆಯುಧ ಬೇಕಾಗ್ತದೆ, ಇಂದ್ರನಿಗೆ ವಜ್ರಾಯುಧ ಬೇಕಾಗುತ್ತೆ, ಹೇಗೆ ಮಾಡಬೇಕು ಅಂತ ಕೇಳಿದಾಗ ದದೀಚಿ ಮಹರ್ಷಿ ತನ್ನ ಬೆನ್ನೆಲುಬನ್ನ ಕಿತ್ತು ಕೊಡ್ತಾನೆ, ಇದರಿಂದ ಮಾಡ್ಕೊ ಹೋಗು ಅಂತೇಳಿ. ಆ ವಜ್ರಾಯುಧದ ಕಲ್ಪನೆಯನ್ನ, ಇದನ್ನ ಚಿತ್ರವನ್ನ ಈ ಪರಮವೀರ ಚಕ್ರದಲ್ಲಿ ಮೂಡಿಸಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯದ ಕುರಿತು ಕಲ್ಪನೆಯನ್ನು ಕೊಟ್ಟಂತಹ ಮಹಾನ್ ಯೋಧ ಶಿವಾಜಿಯ ಖಡ್ಗ ಆ ಪರಮವೀರ ಚಕ್ರ ನಡೆಯಲಿದೆ. ದೇಶಕ್ಕಾಗಿ ಪ್ರಾಣ ತೆತ್ತಂತಹ, ದೇಶಕ್ಕಾಗಿ ಅತ್ಯುಗ್ರವಾದಂತಹ ಹೋರಾಟವನ್ನು ಮಾಡಿದಂತಹ ಸೈನಿಕರಿಗೆ ಕೊಡಲ್ಪಡುತ್ತೆ. ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಮಾತನಾಡಿ, ಮಳೆ, ಬಿಸಿಲು, ಚಳಿ ಎನ್ನದೆ ದೇಶವನ್ನ ಹಗಲು ರಾತ್ರಿ ವಿರೋಧಿಗಳಿಂದ ರಕ್ಷಣೆ ಮಾಡುತ್ತಿರುವ ಯೋಧರಿಗೆ ಸಮಾಜದಲ್ಲಿ ಸೂಕ್ತ ಗೌರವ ನೀಡಬೇಕು. ದೇಶ ಕಾಯುವ ಯೋಧ ಹಾಗೂ ದೇಶಕ್ಕೆ ಅನ್ನ ನೀಡುವ ರೈತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಎಂದರು. ಆದರೆ ಇವತ್ತಿನ ವಿಶೇಷತೆ ಏನಂದ್ರೆ, ಒಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಮುಕ್ತವಾಗಿ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಕೇಳುವ ಸದಾವಕಾಶ ನನಗೆ ಸಿಕ್ಕಿದ್ದು. ಪುಣ್ಯ ಮಾತ್ರ ಅನ್ಕೋತೀನಿ. ವೇದಿಕೆ ಮೇಲೆ ಆಸೀನರಾಗಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದನ್ನು ನಾನು ಕೇಳಿದ್ದೀನಿ ಮತ್ತು ವೀಕ್ಷಿಸಿದ್ದೇನೆ.
ಮುಂದಿನ ದಿನಗಳಲ್ಲಿ ಪುಸ್ತಕ ವಿತರಣೆ ಕಾರ್ಯಕ್ರಮ ಒಂದಾಗಿದ್ದಿರ್ಬೋದು, ಹಾಗೆಯೇ ಆರೋ ಪ್ಲಾಂಟ್ ಇನ್ಸ್ಟಾಲ್ ಮಾಡಿದ್ದು ಸಂಬಂಧಪಟ್ಟಂಗೆ ಇದೆಲ್ಲ ನಾನು ನೋಡಿದ್ದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಮಾತನಾಡಿ, ನಮ್ಮ ಸೈನಿಕರು ನಮಗಾಗಿ ದೇಶದ ಗಡಿ ಭಾಗದಲ್ಲಿ ಹೋರಾಡುತ್ತಿದ್ದು ಅವರನ್ನು ಗೌರವಿಸುವ ಪ್ರವೃತ್ತಿ ನಮ್ಮಲ್ಲಿ ಬರುವಂತಾಗಬೇಕು. ನಮ್ಮ ಮಕ್ಕಳಿಗೆ ಈ ಕುರಿತು ಶಾಲಾ ಮಟ್ಟದಲ್ಲಿ ಸಂಸ್ಕಾರ ನೀಡಬೇಕು ಎಂದರು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಾಶಿನಾಥ್ ಮೂಡಿ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ರು. ಪರಿಸರ ತಜ್ಞ ಶಿವಾನಂದ್ ಕಳವೆ, ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ, ಸ್ಕೋಟ್ವೇಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಮನು ವಿಕಾಸ ಸಂಸ್ಥೆಯ ವ್ಯವಸ್ಥಾಪಕ ಟ್ರಸ್ಟಿ ಗಣಪತಿ ಹೆಗಡೆ, ವಲಯ ಅರಣ್ಯಾಧಿಕಾರಿ ಶಿವಾನಂದ್ ನಿಂಗಾಣಿ ಉಪಸ್ಥಿತರಿದ್ದರು. 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಗೌರವಿಸದೆ ಕಡೆಗಣನೆ ಮಾಡಿದ್ದ ನಿವೃತ್ತ ಯೋಧರೊಬ್ಬರಿಗೆ ಜನಶಕ್ತಿ ವೇದಿಕೆ ಸನ್ಮಾನಿಸಿ ಸಾರ್ಥಕತೆ ಮೆರೆಯಿತು. ಕಾರವಾರ ತಾಲೂಕಿನ ಮಾಜಾಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಶೀತಲ್ ಪವಾರ್ ಅವರ ಮಾವ ಪ್ರಭಾಕರ್ ಪವಾರ್ ಅವರಿಗೆ ಈಗ 87 ವರ್ಷವಾಗಿದ್ದು, ರಕ್ಷಣಾ ಇಲಾಖೆಯಲ್ಲಿ ಸಬ್ ಮ್ಯಾನೇಜರ್ ಆಗಿ 2 ಮಹತ್ವದ ಯುದ್ಧಗಳಲ್ಲಿ ಭಾಗವಹಿಸಿದ್ರು. 28 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಮಾಜಿ ಯೋಧರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ. ಆದರೆ ಮಾಜಾಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಪ್ರಭಾಕರ್ ಪವಾರ್ ಅವರನ್ನ ಕಡೆಗಣನೆ ಮಾಡಲಾಗಿದ್ದು, ಈ ಬಗ್ಗೆ ವಿಷಯ ತಿಳಿಸಿದ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯಕ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಅವರ ಮನೆಗೆ ತೆರಳಿ ಫಲತಾಂಬೂಲ ನೀಡಿ ಪೇಟ ತೊಡಿಸಿ ತ್ರಿವರ್ಣ ಧ್ವಜ ನೀಡಿ ಗೌರವಿಸಿದ್ರು. ಇದಕ್ಕೆ ಪವಾರ್ ಅವರು ಬಹಳ ಸಂತಸಪಟ್ಟು ಜನಶಕ್ತಿ ವೇದಿಕೆಯ ಕಾರ್ಯಕ್ಕೆ ಕೃತಜ್ಞತೆ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆಯ ಪ್ರಮುಖರಾದ ಶಿವಾನಂದ್ ನಾಯ್ಕ್, ಅಲ್ತಾಫ್ ಶೇಖ್, ಸುರೇಶ್ ನಾಯ್ಕ್, ಅಲಿ ಖುರೇಶಿ, ಸಿಎನ್ ನಾಯ್ಕ್, ಸೂರಜ್ ಕುರುಮ್ಕರ್, ಭಾಸ್ಕರ್ ಮತ್ತು ಪ್ರಭಾಕರ್ ಪವಾರ್ ಅವರ ಪುತ್ರ ಸಂತೋಷ್ ಪವಾರ್, ಸೊಸೆ ಮಾಜಾಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಶೀತಲ್ ಪವಾರ್, ಮೊಮ್ಮಕ್ಕಳಾದ ಪ್ರತೀಕ್, ರೋಹಿತ್, ನಿವೃತ್ತ ಸೇನಾನಿ ರಮಾಕಾಂತ್ ಗಾಂವ್ಕರ್ ಮೊದಲಾದವರಿದ್ದರು. ಬಟ್ ಇವತ್ತೇನಾಗಿದೆ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ನಮ್ಮ ಮಾಜಾಳಿ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಎಲ್ಲ ನಿವೃತ್ತ ಯೋಧರನ್ನು, ನಿವೃತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೂ, ಹೀಗೆ ಹಲವಾರು ಒಂದು ಉದ್ಯೋಗದಲ್ಲಿದ್ದವರನ್ನು, ಒಳ್ಳೆಯ ಒಂದು ದೇಶಕ್ಕಾಗಿ ಸೇವೆ ಸಲ್ಲಿಸಿದಂತಹ ಮಹಾನ್ ವ್ಯಕ್ತಿಗಳನ್ನು ಇವತ್ತು ಏನು ಸತ್ಕಾರ ಇತ್ತು. ಬಟ್ ಅವರು ಒಂದು ಬೇಸರ ಅನಿಸ್ತು ಅಂದರೆ, ಇವತ್ತು ನಮ್ಮ ಮಾವನವರು ಒಂದು ನಿವೃತ್ತಿ ಸೈನಿಕರು ಒಂದು ಮಿಲಿಟರಿ ಆರ್ಮಿ ಪರ್ಸನ್, ಸುಬೇದಾರ್ ಮೇಜರ್ ಆಗಿ ಉದ್ಯೋಗ ನಿವೃತ್ತ ಒಂದು ಮಿಲಿಟರಿ ಪರ್ಸನ್ ಅವರು. ಬಟ್ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಏನು ಇವತ್ತು ಯೋಧರಿಗೆ ಏನು ಸತ್ಕಾರ ಮಾಡಿದಾರಲ್ಲ, ಬಟ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದಾರಂತೆ. ಆ ಅನೌನ್ಸ್ಮೆಂಟ್ ಮಾಡಿದಾರೆ, ಅದನ್ನು ನಾನು ಕೇಳಿಲ್ಲ. ನನಗೆ ಯಾಕೆ ಬೇಸರ ಅನಿಸ್ತು ಅಂದರೆ, ನಾನೊಂದು ಮಾಜಿ ಅಧ್ಯಕ್ಷ, ನಾನು ಮಾಜಾಳಿ ಶೀತಲ್ ಪವಾರ್. ಬಟ್ ಈ ಒಂದು ಮಾಜಾಳಿ ಅಧ್ಯಕ್ಷ ಆಗಿರುವುದು ನನ್ನ ಒಂದು ಮನೆ 100 ಮೀಟರ್ ಅಂತರದಲ್ಲಿರೋ, ನಮ್ಮ ಗ್ರಾಮ ಪಂಚಾಯತ್ 100 ಮೀಟರ್ ಅಂತರದಲ್ಲಿರೋ ನನ್ನ ಮಾವನನ್ನು ಹೇಳದೆ, ಯಾವುದೇ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡದೆ ಅಲ್ಲಿ ಒಂದು ಸತ್ಕಾರ ಮಾಡೋದು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರು ಒಂದು ಮಾಜಾಳಿ ವ್ಯಾಪ್ತಿಯಲ್ಲಿರೋದು ಪ್ರತಿಯೊಬ್ಬರು ಯೋಧರಿಗೂ, ಯಾಕಂದರೆ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ತಮ್ಮ ಮನೆ ಸಂಸಾರ ಎಲ್ಲ ಬಿಟ್ಟು ಒಂದು ದೇಶ ಸೇವೆಯಾಗಿ ಮಾಡಿದಂಥ ಮಹಾನ್ ವ್ಯಕ್ತಿಗಳು. ಅವರನ್ನು ಯಾವುದೇ ಒಂದು ರಿಸ್ಪೆಕ್ಟ್ ಕೊಡದೆ, ಪ್ರತಿಯೊಂದು ನಾನು ಕೇಳಿದ ಪ್ರಕಾರ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಅವರವ್ರ ಮನೆಗೆ ಹೋಗಿ ಅವರನ್ನು ರಿಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಇನ್ವಿಟೇಷನ್ ಮುಖಾಂತರ ಎಲ್ರಿಗೂ ಒಂದು ಅದನ್ನು ಆಮಂತ್ರಣ ಕೊಟ್ಟಿದ್ದಾರೆ. ಆದರೆ ನಮ್ಮ ಪಂಚಾಯತಿ, ಮಾಜಾಳಿ ಪಂಚಾಯತಿಯಲ್ಲಿ ಇಷ್ಟೊಂದು ದೊಡ್ಡ ಪಂಚಾಯತಿಯಾಗಿ ಯಾವುದೇ ಒಂದು ವ್ಯವಸ್ಥೆ ಮಾಡದೆ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ತುಂಬ ಬೇಜಾರಾಯಿತು. ಇದು ನನಗೆ ಬೇಜಾರಾದಂಥ ವಿಷಯ, ಹೇಳಿ ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಏನೂ ಆಗಲಿ, ನಮ್ಮ ಜನಶಕ್ತಿಯ ವೇದಿಕೆಯ ಒಂದು ಸಮಾಜ ಸೇವಕರಾದಂಥ ಶ್ರೀ ಮಾಧವ್ ನಾಯ್ಕ್ ಸರ್ ಅವರು ಹಾಗೂ ಅವರ ಸಂಘಟನೆಯಲ್ಲಿರುವಂಥ ಪ್ರತಿಯೊಬ್ಬ ಒಂದು ಮಹಾನ್ ವ್ಯಕ್ತಿಗಳು ಬಂದು ಒಂದು ನಮ್ಮ ಮಾವನವರ ಒಂದು ಸತ್ಕಾರವನ್ನು ಮಾಡಿದ್ದಾರೆ. ಜೊತೆಗೆ ಅವರು ಒಂದು ಒಳ್ಳೆಯ ಒಂದು ರಿಸ್ಪೆಕ್ಟ್ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಖುಷಿಯಾಗಿದೆ. ಈಗಾಗಲೇ ನನ್ನ ಮಾವನಿಗೆ 87 ವರ್ಷ ಆಗಿದೆ. 28 ವರ್ಷ ಸರ್ವಿಸ್ ಮಾಡಿ ಬಂದವರು ಅವರು. ಆದರೆ ಇಂಥ ಒಂದು ನಿವೃತ್ತ ಆರ್ಮಿ ಪರ್ಸನನ್ನು ಸತ್ಕಾರ ಮಾಡದೆ, ಅವರೊಂದು ಪಾಕಿಸ್ತಾನ ಕಾರ್ಗಿಲ್ ಇದರಲ್ಲಿ ವಾರ್ನಲ್ಲಿ ಇದ್ದಂಥವರು, ಇಂಥವ್ರನ್ನು ಒಂದು ಸತ್ಕಾರ ಮಾಡದೆ, ಒಂದು ಕರೀದೆ, ಒಂದು ಬೇಜಾರನಿಸ್ತದೆ ನಿಜಕ್ಕೂ. ಈ ಒಂದು ಏನು ಬೇಸರವನ್ನು ನಮ್ಮ ಮನದಲ್ಲಿರುವಂಥ ಒಂದು ಬೇಸರವನ್ನು ನಮ್ಮ ಸಮಾಜ ಸೇವಕರನ್ನೆಲ್ಲ ಸಂಘಟನೆಯವರು ಅವರೊಂದು ಹೋಗಲಾಡಿಸಿ ನನಗೊಂದು ತುಂಬ ಖುಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇನ್ನೊಂದು ಸಲ ತಮಗೆಲ್ಲರಿಗೂ ಈ ಒಂದು ವೇದಿಕೆಯ ಮೇಲೆ ನಮ್ಮ ಮನೆಗೆ ಬಂದು ನನ್ನ ಮಾವನಿಗೂ ಎಲ್ಲರೂ ಸತ್ಕಾರ ಮಾಡಿದ್ರೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಕಾರ್ಯಕ್ರಮ ದಾಂಡೇಲಿಯ ಸೋಮಾನಿ ವೃತ್ತದ ಬಳಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿಯವರ ನೇತೃತ್ವದಲ್ಲಿ ನಡೆಯಿತು.
ಈ ಸಂದರ್ಭದಲ್ಲಿ ಸಂಘಟನೆಯವರ ಮನವಿಯಂತೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಆರ್.ವಿ. ದೇಶಪಾಂಡೆಯವರು ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿಯವರು ದಾಂಡೇಲಿಯಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಪ್ರತಿಷ್ಠಾಪಿಸುವ ಬಗ್ಗೆ ಮನವಿಯನ್ನ ನೀಡಿದ್ದಾರೆ. ನಿಜಕ್ಕೂ ಕೂಡ ದಾಂಡೇಲಿಯಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಆಗಬೇಕು. ಸಂಗೊಳ್ಳಿ ರಾಯಣ್ಣ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಾಣ ತ್ಯಾಗ ಮಾಡಿದ ವೀರ. ಈಗಾಗಲೇ ನಗರಸಭೆಯವರಿಗೆ ಸಂಘಟನೆಯವರು ಪ್ರಸ್ತಾವನೆ ಸಲ್ಲಿಸಿದ್ದು, ಮುಂದಿನ ದಿನದಲ್ಲಿ ನಿಯಮಾನುಸಾರ ಸಂಗೊಳ್ಳಿ ರಾಯಣ್ಣನ ಪ್ರತಿಷ್ಠಾಪನೆಗೆ ನನ್ನ ಎಲ್ಲಾ ರೀತಿಯ ಸಹಕಾರವನ್ನ ನೀಡುತ್ತೇನೆ ಎಂದು ತಿಳಿಸಿದ್ರು. ಅವರ ಮೂರ್ತಿಯನ್ನು ಇಲ್ಲೇ ಸ್ಥಾಪನೆ ಆಗಬೇಕು ಅಂತ ಕೆಲವು ಸ್ನೇಹಿತರು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅದು ಸ್ವಾಗತ. ನಗರಸಭೆಯು ಅದಕ್ಕೆ ಮಂಜೂರಿ ಕೊಡಬೇಕಾಗಿದೆ. ಹಾಗಾಗಿ ನಗರಸಭಾ ಕಮಿಷನರ್ಗೂ ಮಾತಾಡ್ತೇನೆ, ಸದಸ್ಯರು ಯಾರಿದ್ದಾರೆ ಅವರು ನಾನು ಮನವಿ ಮಾಡ್ತೇನೆ. ಅವರೆಲ್ಲರೂ ಕೂಡಿ ಠರಾವ್ ಆಗಿದೆ ಅಂತ ಹೇಳ್ತಾರೆ ಸುದರ್ಶನ್ ಸಾಹೇಬ್. ಹಾಗೆ ಠರಾವ್ ಆಗಿದ್ರೆ ಆ ಜಾಗ ಯಾವುದಿದೆ ಐಡೆಂಟಿಫೈ ಮಾಡಿ ಈ ಮೂರ್ತಿ ಬಗ್ಗೆ ಯಾರು ಕಾರ್ಯಗಳಿದ್ದಾರೆ ಅವರೆಲ್ಲರೂ ಸಹಕರಿಸಬೇಕು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ಆರ್.ಸಿ. ಸುದರ್ಶನ್ ಹಾಗೂ ಪದಾಧಿಕಾರಿಗಳು, ನಗರದ ಗಣ್ಯರು ಉಪಸ್ಥಿತರಿದ್ದರು. ನಂತರ ದೇಶಪಾಂಡೆಯವರು ಅಲ್ಲಿಯೇ ಸೋಮಾನಿ ವೃತ್ತದಲ್ಲಿರುವ ಛತ್ರಪತಿ ಶಿವಾಜಿ ಪುತ್ಥಳಿಗೂ ಹಾರಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸರ್ಕಾರದ ನಿರ್ದೇಶನದಂತೆ ಹಮ್ಮಿಕೊಂಡಿರುವ ಸ್ಥಳೀಯ ಮಣ್ಣು ತುಂಬಿದ ಕಳಸದ ಮೆರವಣಿಗೆ ವಾಹನಕ್ಕೆ ದಾಂಡೇಲಿ ನಗರಸಭೆ ಎದುರು ಶಾಸಕ ಆರ್.ವಿ. ದೇಶಪಾಂಡೆ ಚಾಲನೆ ನೀಡಿದರು. ದಾಂಡೇಲಿ ನಗರಸಭೆಯ ಆಶ್ರಯದಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ರಾಜಾರಾಮ್ ಪವಾರ್, ಡಿವೈಎಸ್ಪಿ ಶಿವಾನಂದ್ ಕಟಗಿ, ನಗರಸಭಾ ಸದಸ್ಯರು, ನಿವೃತ್ತ ಯೋಧರು, ಗಣ್ಯರು ಭಾಗವಹಿಸಿದ್ರು. ನಗರಸಭೆ ಕಾರ್ಯಾಲಯದಿಂದ ಕಿತ್ತೂರು ಚೆನ್ನಮ್ಮ ವೃತ್ತದ ಮೂಲಕ ಹಾದು ಮತ್ತೆ ನಗರಸಭೆ ಕಾರ್ಯಾಲಯದವರೆಗೆ ಮಣ್ಣಿನ ಕಳಸದ ಮೆರವಣಿಗೆ ನಡೆಯಿತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.